ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ನಿವೇಶನ ಕಟ್ಟಡಗಳ ಆಸ್ತಿಯನ್ನು ಹೊಂದಿರುವ ಪ್ರತಿಯೊಬ್ಬ ಮಾಲೀಕರು ಅನುಭೋಗ್ತಾರು ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯದ ಮೇರೆಗೆ ಆಗಸ್ಟ್ 30ರ ಒಳಗಾಗಿ ಬಿ ಖಾತಾ ಪಡೆದುಕೊಳ್ಳಿ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಶ್ ಎಂ ಹೇಳಿದ್ದಾರೆ. ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈಗಾಗಲೇ ಪಟ್ಟಣದ ನಿವಾಸಿಗಳಿಗೆ 11/2/2025ರಂದು ತಿಳಿಸಿರುವಂತೆ ವಿವಿಧ ವಾರ್ಡ್ಗಳಲ್ಲಿ ಶಿಬಿರ ನಡೆಸಿ ಪ್ರತಿ ಮನೆಗೆ ತೆರಳಿ ಕರಪತ್ರವನ್ನು ಹಂಚಲಾಗಿರುತ್ತೆ. ಪಟ್ಟಣದ ವ್ಯಾಪ್ತಿಯಲ್ಲಿ 50 ಅನಧಿಕೃತ ಬಡಾವಣೆಗಳು ಇದ್ದು ಒಟ್ಟು 2123 ಅನಧಿಕೃತ ಆಸ್ತಿಗಳು ಇದೆ. ಇದರಲ್ಲಿ ಕೇವಲ 774 ಆಸ್ತಿ ಮಾಲೀಕರು ಬಿ ಖಾತಾ ಪಡೆದುಕೊಂಡಿದ್ದು ಇನ್ನು 1399 ಅನಧಿಕೃತ ಆಸ್ತಿ ಮಾಲೀಕರು ಬಿ ಖಾತಾ ಪಡೆದುಕೊಳ್ಳುವುದು ಬಾಕಿ ಇರುತ್ತೆ. ಸರ್ಕಾರವು ಆಗಸ್ಟ್ 30ರವರೆಗೂ ಅಂತಿಮ ಗಡುವು ಕೊಟ್ಟಿದ್ದು ಆಸ್ತಿ ಮಾಲೀಕರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಬಿ ಖಾತಾ ಪಡೆದುಕೊಳ್ಳಬೇಕು. ನಗರ ಸ್ಥಳೀಯ ಸಂಸ್ಥೆಯಿಂದ ಬಿ ಖಾತಾ ಪಡೆಯಲು ಸೂಚನೆ ಕೊಟ್ಟಿದ್ದಾರೆ. ಯಲಬುರ್ಗಾ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಅನಧಿಕೃತ ಬಡಾವಣೆಗಳ ವಿವರ: ಶ್ರೀರಾಮನಗರ ಸರ್ವೆ ನಂಬರ್ 330 ಆ ನಿವೇಶನಗಳು 51, ವಿದ್ಯಾಸಾಗರ ನಗರ ಸರ್ವೆ ನಂಬರ್ 334 ನಿವೇಶನಗಳು 42, ನಿವೇಶನಗಳು 74, ಕಲಬುರಗಿಯವರ ಬಡಾವಣೆ ಸರ್ವೆ ನಂಬರ್ 216 ನಿವೇಶನಗಳು 28, ವಿಜಯನಗರ ಬಡಾವಣೆ 3, ಯಲಿಗಾರ್ ಬಡಾವಣೆ ಸರ್ವೆ ನಂಬರ್ 218, 215 ನಿವೇಶನಗಳು 25, 4, ಬಸವೇಶ್ವರ ನಗರ ಸರ್ವೆ ನಂಬರ್ 332 ನಿವೇಶನಗಳು 38, 5, 213 ಸರ್ವೆ ನಂಬರ್ 214 ಬಾರಿ 2 ನಿವೇಶನಗಳು 96, ಉಳ್ಳಾಗಡ್ಡಿಯವರ ಬಡಾವಣೆ ಸರ್ವೆ ನಂಬರ್ 216 ನಿವೇಶನಗಳು 25, 10, ಬಸವೇಶ್ವರ ನಗರ ಸರ್ವೆ ನಂಬರ್ 332 ನಿವೇಶನಗಳು 89, ಓಜನಹಳ್ಳಿಯಲ್ಲಿ ಇರುವ ಬಡಾವಣೆ ಸರ್ವೆ ನಂಬರ್ 734 ನಿವೇಶನಗಳು 13, ಪಟ್ಟೇದವರ ಬಡಾವಣೆ ಸರ್ವೆ ನಂಬರ್ 216 ನಿವೇಶನಗಳು 26, ಭರಮಗೌಡ್ರು ಬಡಾವಣೆ ಸರ್ವೆ ನಂಬರ್ 216 ನಿವೇಶನಗಳು 14, ಬನ್ನಪ್ಪಗೌಡ್ರು ಬಡಾವಣೆ ಸರ್ವೆ ನಂಬರ್ ಆ ನಿವೇಶನಗಳು 77, ಎನ್ಜಿಒ ಬಡಾವಣೆ ಸರ್ವೆ ನಂಬರ್ 369 ನಿವೇಶನಗಳು 148, 16 ಪತ್ತಾರ್ ಬಡಾವಣೆ ಸರ್ವೆ ನಂಬರ್ 211 ಎಬಿಸಿಡಿ ನಿವೇಶನಗಳು 52, 17 ಮೀನಾಕ್ಷಿ ನಗರ ಸರ್ವೆ ನಂಬರ್ 221 ನಿವೇಶನಗಳು 51, 18 ಕೊತ್ವಾಲ್ ಬಡಾವಣೆ ಸರ್ವೆ ನಂಬರ್ 330 ಆ ನಿವೇಶನಗಳು 31, ಓಜನಹಳ್ಳಿಯಲ್ಲಿ ಇರುವ ಫ್ಲಾಟ್ ಸರ್ವೆ ನಂಬರ್ 349 ಆ ನಿವೇಶನ 120, ಸುರಭಿ ಕಾಲೋನಿ ಸರ್ವೆ ನಂಬರ್ 369 1 ನಿವೇಶನಗಳು 51, 21, ವಿದ್ಯಾಸಾಗರ ನಗರ ಸರ್ವೆ ನಂಬರ್ 334 2 ನಿವೇಶನಗಳು 38, ಅಧಿಕಾರಿಯವರ ಬಡಾವಣೆ ಸರ್ವೆ ನಂಬರ್ 348 1 ನಿವೇಶನಗಳು 98, ಇಟಗಿಯವರ ಬಡಾವಣೆ ಸರ್ವೆ ನಂಬರ್ 96 ಈ ನಿವೇಶನಗಳು 45, 24 ವಿದ್ಯಾಸಾಗರ ಕಾಲೋನಿ ಸರ್ವೆ ನಂಬರ್ 335 3 ನಿವೇಶನಗಳು 52, ರಾಘವೇಂದ್ರ ಕಾಲೋನಿ ಸರ್ವೆ ನಂಬರ್ 329/1, ರಾಘವೇಂದ್ರ ಕಾಲೋನಿ ಸರ್ವೆ ನಂಬರ್ 329 ನಿವೇಶನಗಳು 44, ರಾಘವೇಂದ್ರ ಕಾಲೋನಿ ಸರ್ವೆ ನಂಬರ್ 329 ನಿವೇಶನಗಳು 16, 28 ವಿನಾಯಕ ನಗರ ಸರ್ವೆ ನಂಬರ್ 330 ಆ ನಿವೇಶನಗಳು 54, 29 ಲಕ್ಷ್ಮೀನಗರ ಸರ್ವೆ ನಂಬರ್ 327 331 ನಿವೇಶನಗಳು 44, ಅನ್ನದಾನೇಶ್ವರ ನಗರ ಸರ್ವೆ ನಂಬರ್ 215 ನಿವೇಶನಗಳು 53, 31 ಶಿವಗೌಡ್ರು ಬಡಾವಣೆ ಸರ್ವೆ ನಂಬರ್ 217 ಈ ನಿವೇಶನಗಳು 38, 32 ಭೂದೇವರ ಬಡಾವಣೆ ಸರ್ವೆ ನಂಬರ್ 327 331 ನಿವೇಶನಗಳು 9, 33 ಮೀನಾಕ್ಷಿ ನಗರ ಸರ್ವೆ ನಂಬರ್ 217 ಈ ನಿವೇಶನಗಳು 51, ಸರ್ವೆ ನಂಬರ್ 221 ಈ ನಿವೇಶನಗಳು 29.34 ಹಿರೇಮನಿಯವರ ಬಡಾವಣೆ ನಡುಲಮನಿಯವರ ಬಡಾವಣೆ ಸರ್ವೆ ನಂಬರ್ 217 ನಿವೇಶನಗಳು 35, ಸುಶೀಲೇಂದ್ರ ಬಡಾವಣೆ ಸರ್ವೆ ನಂಬರ್ 319 ಆ ನಿವೇಶನಗಳು 92, 37 ವಿದ್ಯಾಸಾಗರ ಬಡಾವಣೆ ಸರ್ವೆ ನಂಬರ್ 335 ಈ ನಿವೇಶನಗಳು 39, 38 ಸಿದ್ದರಾಮಯ್ಯ ನಗರ ಸರ್ವೆ ನಂಬರ್ 224 ನಿವೇಶನಗಳು 32, 39 ಸಾಯಿ ಬಡಾವಣೆ ಸರ್ವೆ ನಂಬರ್
331 ನಿವೇಶನಗಳು 340 ಉಳ್ಳಾಗಡ್ಡಿಯವರ ಬಡಾವಣೆ ಸರ್ವೆ ನಂಬರ್ 288/9 ನಿವೇಶನಗಳು, ಸಿದ್ದರಾಮಯ್ಯ ನಗರ ಸರ್ವೆ ನಂಬರ್ 222/5 ನಿವೇಶನಗಳು 22, ಸಿದ್ದರಾಮಯ್ಯ ನಗರ ಸರ್ವೆ ನಂಬರ್ 222 ನಿವೇಶನಗಳು 2943 ಮಕಾಂದರ್ ಬಡಾವಣೆ ಸರ್ವೆ ನಂಬರ್ 212 ಈ ನಿವೇಶನಗಳು 2244 ಮಕಾಂದರ್ ಬಡಾವಣೆ ಸರ್ವೆ ನಂಬರ್ 212 ನಿವೇಶನಗಳು 3145 ಪ್ರಶಾಂತ ನಗರ ಸರ್ವೆ ನಂಬರ್ 214 ಆ ನಿವೇಶನಗಳು 225/46 ಕಟ್ಟಡ ಕಾರ್ಮಿಕರ ಬಡಾವಣೆ ಸರ್ವೆ ನಂಬರ್ 225/7 ನಿವೇಶನಗಳು 4047 ಕಟ್ಟಡ ಕಾರ್ಮಿಕರ ಬಡಾವಣೆ ಸರ್ವೆ ನಂಬರ್ 225/5 225/6 ನಿವೇಶನಗಳು 76 ಭರಮಗೌಡರು ಬಡಾವಣೆ ಸರ್ವೆ ನಂಬರ್ 216 ನಿವೇಶನಗಳು 1449 ಮಾರುತಿ ಬಡಾವಣೆ ಸರ್ವೆ ನಂಬರ್ 320/2 ನಿವೇಶನಗಳು 68 ಬನ್ನಿಮರದ ಬಡಾವಣೆ ಸರ್ವೆ ನಂಬರ್ 338 ನಿವೇಶನಗಳು 19 ಇದ್ರು. ಇವರೆಲ್ಲರೂ ಕೂಡ ತಕ್ಷಣ ಬಿ ಖಾತಾ ಪಡೆಯಬೇಕಾಗಿ ತಿಳಿಸಿದ್ದಾರೆ. ಇಲ್ಲದಿದ್ದರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಸಹಕರಿಸಬೇಕು ಅಂತ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಎಂ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಯಿಂದ ಬಿ ಖಾತೆ ಪಡೆಯಲು ಈಗಾಗಲೇ ಅನಾಧಿಕೃತ ಇರ್ತಕ್ಕಂಥ ಲೇಔಟ್ಗಳು ಇರ್ಬೋದು, ಬಡಾವಣೆಗಳಿರ್ಬೋದು, ಅಂಥವರಿಗೆ ಬಿ ಖಾತೆ ಕೊಡಲು ಆಗಸ್ಟ್ 30ನೇ ತಾರೀಕು ದಿನಕ್ಕೆ ನಿಗದಿಪಡಿಸಲಾಗಿದೆ. ಈಗಾಗಲೇ ನಮ್ಮ ಟೌನ್ನಲ್ಲಿ ಟೋಟಲ್ಲು 7210 ನಮ್ಮಲ್ಲಿ ಖಾತೆಗಳಿವೆ. ಅದರಲ್ಲಿ ಎ ಖಾತೆಯಲ್ಲಿ 5949ಗಳಿವೆ. ಅದರಲ್ಲಿ ಅನಾಧಿಕೃತ ಇರ್ತಕ್ಕಂಥ 1261 ಬಿ ಖಾತೆ ಇದ್ದಾವೆ. ಈಗಾಗಲೇ ನಾವು ತಮ್ಮ ಸಹಕಾರ ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಗಳ ಸಹಕಾರದಿಂದ ಈಗಾಗಲೇ ಎ ಖಾತೆಗೆ ಆಲ್ರೆಡಿ 5808 ನಾವು ಆಲ್ರೆಡಿ ಎ ಖಾತೆ ಕೊಟ್ಟಿದ್ದೇವೆ. ಅದರಲ್ಲಿ ಅದರಲ್ಲಿ 98% ನಾವು ಮಾಡಿದ್ದೇವೆ. ಇನ್ನು 141 ನಾವು ಎ ಖಾತೆ ಕೊಟ್ಟರೆ ಕಂಪ್ಲೀಟ್ ಆಗಿ 100% ನಾವು ರೀಚ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಬಿ ಖಾತೆಯಲ್ಲಿ ನಮ್ಮಲ್ಲಿ ಈಗಲೇ 1261ರಲ್ಲಿ 772 ನಾವು ಕೊಟ್ಟಿದ್ದೇವೆ. ಇನ್ನು ಅದರಲ್ಲಿ 489 ಬಿ ಖಾತೆ ಕೊಡಲಿದ್ದೇವೆ. ಇನ್ನು ಅಂದರೆ ಇದು 61% ನಮ್ಮ ಟೌನ್ನಲ್ಲಿ ಮಾಡಿದ್ದೀವಿ. ಈ ಟೋಟಲಿ ನಾವು ಏನಂದರೆ ಇನ್ನು 639 ನಾವು ರೀಚ್ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚು ನಾವೇನಂದರೆ ಐಡೆಂಟಿಫಿಕೇಷನ್ ಮಾಡಿದ್ದೀವಿ. ನಾವು ಬೇರೆ ಬೇರೆಯಲ್ಲಿ ಇದೆಲ್ಲ ಬೇರೆ ಬೇರೆ ಬಡಾವಣೆಗಳ ಸಹಿತ ಬಿ ಖಾತೆ ಅನಾಧಿಕೃತ ಇರೋದ್ರಿಂದ ಅದರಲ್ಲಿ ಟೋಟಲು 2123 ಸಹಿತ ನಮಗೆ ಐಡೆಂಟಿಫಿಕೇಷನ್ ಕಂಡು ಬಂದಿದ್ದೇವೆ, ಗುರುತಿಸಿದ್ದೇವೆ. ಈ ಸರ್ಕಾರದ ಪ್ರಕಾರ ಅಷ್ಟು ನಾವು ಏನಂದ್ರೆ 6571 ನಾವು ರೀಚ್ ಮಾಡಿದ್ದೇವೆ. ಇನ್ನು 639 ಇದ್ದಾವೆ. ಅದಲ್ಲದೆ ಇನ್ನೂ ಉಳಿದಿರ್ತಕ್ಕಂಥವು ನಾವು ಪತ್ತೆ ಹಚ್ಚಿ ಮನೆಗೂ ನಾವೇನೇ ಕಾಂಪ್ಲೇಂಟ್ಸ್ ಹಚ್ಚಿದ್ದೇವೆ ಮತ್ತು ನೋಟಿಸ್ ಕೊಟ್ಟಿದ್ದೇವೆ ಮನೆಗೂ. ಈಗ ಹಿಂಗಾಗಿ ಏನಂದರೆ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಗಡುವಿನಲ್ಲಿ ನಾವು ಏನಂದರೆ 100% ನಾವು ರೀಚ್ ಮಾಡಬೇಕಾಗಿದೆ. ಅದಕ್ಕೆ ಏನಂದರೆ ನಿಮ್ಮ ಸಹಕಾರ ಬೇಕು. ಅದಕ್ಕಾಗಿ ನಾವು ಟೋಟಲಲ್ಲಿ 50 ಬಡಾವಣೆಗಳು ನಮ್ಮಲ್ಲಿ ಅವ. 50 ಬಡಾವಣೆಯಲ್ಲಿ ಎಲ್ಲೆಲ್ಲಿ ಅಂದರೆ ಈ ಸರ್ವೆ ನಂಬರ್ 1 ಉದಾಹರಣೆ ನಿಮಗೆ ಕೊಡ್ತೀವಿ. ಶ್ರೀರಾಮನಗರ ಸರ್ವೆ ನಂಬರ್ 330 ಆದಲ್ಲಿ ನಿವೇಶನಗಳು 51 ಅಲ್ಲಿ ಅನಾಧಿಕೃತ ಪ್ಲಾಟ್ಗಳು. ಈಗಾಗಲೇ ಒಂದು 50% ತೊಗೊಂಡಿದ್ದಾರೆ, ಇನ್ನು 50% ತೊಗೊಂಡಿಲ್ಲ. ಅದಕ್ಕೆ ಅವ್ರು ಏನಂತ ನಾವು ಗಡುವು ಕೊಟ್ಟಿದ್ದೇವೆ. ಈಗೆಲ್ಲ ನೋಟಿಸ್ ಕೊಟ್ಟಿದ್ದೇವೆ. ನಾಳೆ 50ರಿಂದ ಆಲ್ರೆಡಿ ಮನೆಗೂ ಈಗೆಲ್ಲ ಪಾಂಪ್ಲೆಟ್ ಜೊತೆಗೆ ನೋಟಿಸನ್ನು ಹೋಗಿದ್ದಾವೆ. ಅದನ್ನೇನಂದ್ರೆ ಸಾರ್ವಜನಿಕರು ಇದನ್ನು ಬಿ ಖಾತೆಯಲ್ಲಿ ಪಡ್ಕೊಳ್ಬೇಕಂತ ನನಗೆ ಅಕಸ್ಮಾತ್ ಹಿಂದೆ ಯಾರಾದರೂ ಎ ಖಾತೆ ಕೊಟ್ಟರು ಅದನ್ನು ಮಾಡಿಫೈ ಉರ್ಜಿತಗೊಳಿಸಿ ಮತ್ತೆ ಅಂದರೆ ನಾವು ಬಿ ಖಾತೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಮುಂದೆ ಅನಾಧಿಕೃತ ಲೇಔಟ್ಗಳು ನಮ್ಮಲ್ಲಿ ಪ್ರಾರಂಭ ಆಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಸರ್ಕಾರವನ್ನು ಒಂದು ಇದು ಮಾಡಿದೆ. ಅಕಸ್ಮಾತ್ ಆ ಕಡೆ ಏನಾದರೂ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ಅಥವಾ ಓನರ್ಗಳು ಏನಿರ್ತಾರೆ ನಾವು ಕ್ರಿಮಿನಲ್ ಕೇಸ್ ಮಾಡಲಿಕ್ಕೆ ಸರ್ಕಾರ ಇದು ಮಾಡಿ ಗಂಭೀರವಾಗಿ ತೊಗೊಂಡಿದೆ. ಅದಕ್ಕಾಗಿ ಎಲ್ಲರೂ ಏನಂದರೆ ಎಷ್ಟು ಸಾಧ್ಯ ಇದೆ ಈಗ 2121 ಏನದಲ್ಲ ಅದನ್ನು ಎಲ್ಲರೂ ಬಿ ಖಾತೆ ಪಡ್ಕೊಳ್ಬೇಕು. ಈಗಾಗಲೇ ನಾವೆಲ್ಲ ಬ್ಯಾನರ್ ಕಟ್ಟಿದ್ದೇವೆ. ನಾವು ಎಲ್ಲೇ ಮೇನ್ ಸರ್ಕಲಲ್ಲಿ ಯಾವ ಬಡವಣ ಎಷ್ಟೆಷ್ಟು ಬಿ ಖಾತೆಗಳದಾವ ಅನಧಿಕೃತ ಇರ್ತಕ್ಕಂಥವ್ರು ಎಲ್ಲ ಕೊಟ್ಟಿದ್ದೇವೆ. ಎಲ್ಲರೂ ಮಾಲೀಕರಿಗೆ ತಿಳಿಸಿದ್ದೇವೆ. ಅಕಸ್ಮಾತ್ ಏನಾದರೂ ಅವಧಿ ನೀರು ಬಂದಂದರೆ ಅದು ಸರ್ಕಾರ ಏನು ಆರೋಪಿಸಬೇಕು. ಅದಕ್ಕೆ ಸಾರ್ವಜನಿಕರು ಇದನ್ನು ಸರಿಯಾದ ರೀತಿಯಲ್ಲಿ ಬಿ ಖಾತೆ ನೋಡಿಕೊಂಡು 100% ನಾವು ಪಡ್ಕೊಂಡ್ರೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಅವರು ತಮ್ಮದಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯ ತಗೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಏನಂದರೆ ನಾವು ಸಾರ್ವಜನಿಕರಿಗೆ ಮನದಟ್ಟವಾಗಿ ನಾವು ಮಾಡಿದ್ವಿ. ಅದಕ್ಕೆ ಪತ್ರಿಕೆ ಮುಖಾಂತರ ನಾವೇನಿದೆ ಇದು ಒಂದು ಸಲ ಅಂದರೆ ಪಬ್ಲಿಷ್ ಮಾಡಿ ಎಲ್ಲರಿಗೆ ಅನುಕೂಲ ಆಗುವಂಥ ಕೆಲಸ ಆಗಬೇಕನ್ನೋ ದೃಷ್ಟಿ ಇಟ್ಟು ನೀವೆಲ್ಲ ಕರೆದಿದ್ದೀನಿ. ಅದಕ್ಕೆ ದಯವಿಟ್ಟು ತಾವೇನ ಏನದಲ್ಲ
ಎಲ್ಲ ಕೊಟ್ಟಿದ್ದೆ ನಾವು 2021 ಈ ಆಗಸ್ಟ್ ಒಳಗೆ ಆಗಬೇಕಾಗಿದೆ. ಈಗ ಆದಷ್ಟು ಏನಂದರೆ ನಾವು ನಿನ್ನೆ ಒಂದು 15 ದಿವಸದೊಳಗೆ 100% ರೀಚ್ ಮಾಡಬೇಕಂತ ನಾವು ಗುರಿ ಇಟ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಕಂದಾಯ ವಿಭಾಗದ ಎಲ್ಲ ನೌಕರರು ಎಲ್ಲ ಮನೆಗೆ ಹೋಗ್ತಿದ್ದಾರೆ. ಹಂಗಾಗಿ ಇದನ್ನು ಏನಂದರೆ ನಾವು ಅಚೀವ್ಮೆಂಟ್ ಮಾಡಬೇಕಂತ ಒಂದಿದೆ. ಮಾನ್ಯ ಶಾಸಕರು ಸಪೋರ್ಟ್ ಮಾಡಿದ್ದಾರೆ, ಜನರು ನಮ್ಮ ಆಡಳಿತ ಮಂಡಳಿ ಸಪೋರ್ಟ್ ಮಾಡಿದ್ದಾರೆ, ಸಾರ್ವಜನಿಕರು ಸಹಿತ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಅನಧಿಕೃತ ಇರ್ತಕ್ಕಂಥ ನಾವು ಯಾವುದೂ ಇಲ್ಲಿವರೆಗೆ ಬೇಕಾಯ್ತು ಅವಾಗಲಿ ನಾವು ಯಾವ ಏಕಾಯ್ತು ಕೊಡ್ತಿರಲಿಲ್ಲ. ಅವಾಗ ಈ ಸರ್ಕಾರ ಘೋಷಣೆ ಆಗಿರೋದ್ರಿಂದ ಸ್ವಲ್ಪ ಸಾರ್ವಜನಿಕ ಒಳ್ಳೆಯದ ಅಭಿಪ್ರಾಯ ಆಗಿದೆ. ಆಮೇಲೆ ಎಲ್ಲ ಒಂದು ಖರೀದಿ ಪತ್ರ ಸಹಿತ ಆಗ್ತದೆ ಅವು ಬೇಕಾಯ್ತೇನೆ, ಅದಕ್ಕೆ ಅನುಕೂಲ ಇದೆ. ಅದನ್ನು ಜನರಿಗೆ ಸದುಪಯೋಗಪಡಿಸ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಅದನ್ನು ತಾವು ಸಾರ್ವಜನಿಕರು ಮಾಧ್ಯಮದವರಿಗೆ ಮುಖಾಂತರ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ತಿಳುವಳಿಕೆ ಆಗಲಿ ಅಂತ ನನ್ನ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.